ನಿನ್ನ ನೋಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ತಪ್ಪ? ನನ್ನೇನು ನೋಡೋದು? ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗು. ನಾನು ಯಾಕೆ ಹೋಗ್ಲಿ? ನಿನ್ನ ನೋಡಬೇಕು ಅಂತ ಇಡೀ ಊರೆಲ್ಲ ಹುಡ್ಕಾಡಿದ್ದೀನಿ. ನೀನ್ ನೋಡಿದ್ರೆ ಇಲ್ಲಿ ಸಿಗ್ದೆ. ಸೀತೆನ ಹುಡ್ಕೋದಕ್ಕೆ ರಾಮನು ಇಷ್ಟೊಂದು ಕಷ್ಟಪಟ್ಟಿಲ್ವೇನೋ ಅಂತ ಅನ್ಸುತ್ತೆ. ನಮ್ಮ ಸಂಬಂಧನ ರಾಮ ಸೀತೆಗೆ ಹೋಲಿಸ್ಬೇಡ. ಅಂಥವ್ರ ಕಾಲಿನ ಧೂಳಿಗೂ ನಾವು ಯಾರೂ ಸಮ ಅಲ್ಲ. ಸಾರಿ ಬೇಬಿ, ಕೋಪ ಮಾಡ್ಕೋಬೇಡ. ಯಾಕೆ ಬೇಬಿ ಇಷ್ಟು ಬೇಗ ಬಿಟ್ಟೆ? ನಿನ್ ತೋಳಲ್ಲಿದ್ರೆ ಪ್ರಪಂಚನೇ ಮರಿತೀನಿ. ಹಳೇದೆಲ್ಲ ನೆನಪಾಗುತ್ತೆ. ನೆನಪು ಮಾಡ್ಕೊಳಕ್ಕೆ ನಮ್ಮಿಬ್ಬರ ಮಧ್ಯೆ ಏನು ಉಳಿದಿಲ್ಲ. ನೀನು ಯಾವತ್ತು ನಮ್ಮ ಅಪ್ಪ ಅಮ್ಮನಿಗೆ ಮರ್ಯಾದೆ ಕೊಡದೆ ರಾತ್ರಿ ಮನೆಯಿಂದ ಹೋದ್ಯೋ ಅವತ್ತೇ ನಮ್ಮ ಸಂಬಂಧ ಮುಗ್ದೋಯ್ತು. ಎಕ್ಸ್ಕ್ಯೂಸ್ ಮೀ, ನಾನು ಯಾವಾಗ ನಿಮ್ಮ ಮನೆ ಬಿಟ್ಟು ಹೋಗಿದ್ದೆ? ನಿಮ್ಮ ಅಮ್ಮನೇ ತಾನೇ ಬಲವಂತದಿಂದ ನನ್ನನ್ನು ಮನೆಯಿಂದ ಆಚೆ ಕಳಿಸಿದ್ದು. ನೀನು ಮಾಡಿರೋ ಕೆಲಸಕ್ಕೆ ಬರೀ ಬೈದು ಕಳಿಸಿದಾರಷ್ಟೇ. ಅವ್ರ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನಿನ್ನ ಕೈ ಕಾಲು ಮುರಿತಿದ್ರು. ನನ್ನನ್ನು ಹೆತ್ತಿರೋ ನಮ್ಮ ಅಪ್ಪನೇ ಇಲ್ಲಿವರೆಗೂ ನನ್ನ ಮೇಲೆ ಕೈ ಮಾಡಿಲ್ಲ. ಅಂಥದ್ರಲ್ಲಿ ಇನ್ಯಾರನ್ನೂ ನನ್ನನ್ನು ಮುಟ್ಟಕ್ ಬಿಡ್ತೀನ? ನೆವರ್. ನೀನ್ ನನ್ನ ಬಗ್ಗೆ ಏನ್ ತಿಳ್ಕೊಂಡಿದ್ಯಾ ನರಸಿಂಹ? ಹಾಳಗ್ಲ ಜಗದಗ್ಲ ತಿಳ್ಕೊಳ್ಳೋದು ಎಷ್ಟು ಕಷ್ಟನೋ, ಈ ಸಂಜನಾ ಬಗ್ಗೆ ತಿಳ್ಕೊಳ್ಳೋದು ಅಷ್ಟೇ ಕಷ್ಟ. ನೆನ್ಪಿಟ್ಕೊ. ನಿನ್ನ ಬಗ್ಗೆ ತಿಳ್ಕೊಳಕ್ಕೆ ಇನ್ನೇನಿದೆ? ಮೂರು ಬಿಟ್ಟವರು ಊರಿಗೆ ದೊಡ್ಡವ್ರಂತೆ. ನೀನು ಅದೇ ಕ್ಯಾಟಗರಿಗೆ ಸೇರ್ತೀಯ. ಸುಮ್ಮನಿರೋನ್ನ ಕೆಣಕಕ್ಕೆ ಬರಬೇಡ. ನಾನು ಮೊದಲೇ ಬೇರೆ ಟೆನ್ಷನಲ್ಲಿದ್ದೀನಿ. ಯಾಕೆ ಬೇಬಿ, ಏನಾಯ್ತು? ಚಪ್ಪಲಿ ತಗೊಳ್ಳೋದಕ್ಕೆ ಏನಾದರೂ ದುಡ್ಡು ಬೇಕಿತ್ತಾ ಅಥವಾ ಜಿಮ್ ಫೀಸ್ ಕಟ್ಟಕ್ಕೆ ಬೇಕಿತ್ತಾ? ನನ್ಗೆ ಅಂಥ ದರಿದ್ರ ಇನ್ನೂ ಬಂದಿಲ್ಲ. ಚಪ್ಪಲಿ ತಗೊಳಕ್ಕೆ ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ಬರೀಗಾಲಲ್ಲಿ ಓಡಾಡ್ತೀನಿ. ಆದರೆ ನೀನು ದುಡ್ಡಲ್ಲಿ ತಗೊಳ್ಳಲ್ಲ. ವರ್ಷಕ್ಕೆ ಆಗೋಷ್ಟು ಜಿಮ್ ಫೀಸ್ ನಮ್ಮ ಅಪ್ಪ ಆಲ್ರೆಡಿ ಕಟ್ಟಿದ್ದಾರೆ. ನೀನು ನಿಂತ ಇದ್ದವುಗಳನ್ನೆಲ್ಲ ಅಥವಾ ತೋರಿಸ್ಬೇಡ. ನೀನು ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಪರವಾಗಿಲ್ವೇ? ನನ್ನ ಬಗ್ಗೆ ಇಷ್ಟು ಚೆನ್ನಾಗಿ ತಿಳ್ಕೊಂಡಿದ್ಯಾ? ಎಷ್ಟೇ ಆಗಲಿ ನಿನ್ನ ಮನೆಯಲ್ಲೇ ನಿನ್ನ ಜೊತೆ ಒಂದಷ್ಟು ದಿನ ಸಂಸಾರ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಮತ್ತೆ ಇನ್ನೇನು ಸಮಾಚಾರ? ಕೆಲಸ ಸಿಕ್ತಾ ಅಥವಾ ಇನ್ನೂ ಕೆಲಸ ಹುಡುಕ್ತಿದ್ಯಾ? ಆರ್ ಇವ್ರ ಆಫೀಸ್ ಬಾಗಿಲು ಬಡಿತಿದ್ಯಾ? ಅದೆಲ್ಲ ನಿನಗೆ ಯಾಕೆ? ಏನು ಬೇಬಿ ಹೀಗೆ ಹೇಳ್ತಿದ್ಯಾ? ಮೊನ್ನೆ ತಾನೇ ಫೋನಲ್ಲಿ ಮಾತಾಡ್ದ ಊರಿಗೆ ಬರ್ತಿದ್ದೀನಿ, ಇಲ್ಲೇ ಇದ್ದು ಅದೇನೋ ಕಿತ್ತು ದಬಾಕ್ತೀನಿ ಅಂತ ಚಾಲೆಂಜ್ ಮಾಡಿದ್ಯಲ್ಲ, ಅಷ್ಟು ಬೇಗ ಮರ್ತ್ಬಿಟ್ಯಾ? ಈ ನರಸಿಂಹ ಯಾರನ್ನೂ ಯಾವುದನ್ನು ಅಷ್ಟು ಈಸಿಯಾಗಿ ಮರೆಯಲ್ಲ.